ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಅನಧಿಕೃತ ಗರ್ಭಪಾತ, ಭ್ರೂಣ ಹತ್ಯೆ, ಇಬ್ಬರು ನರ್ಸ್ ಪೊಲೀಸ್ ಕಸ್ಟಡಿಗೆ, ಸಿಬಿಐ ತನಿಖೆಗೆ ಒಪ್ಪಿಸಲು ಸರ್ಕಾರಕ್ಕೆ ಪತ್ರ, ಶಶಿಧರ್ ಕೋಸಂಬಿಯಿಂದ ಸ್ಥಳ ಪರಿಶೀಲನೆ. ವಾರ್ತೆಗಳ ವಿವರ. ಮಂಡ್ಯ ಜಿಲ್ಲೆಯ ಆಲೆಮನೆಯಲ್ಲಿ ಭ್ರೂಣ ಹತ್ಯೆಯ ತನಿಖಾ ವರದಿ ಸರ್ಕಾರದ ಕೈ ಸೇರುವ ಮೊದಲೇ ಅಂಥದೇ ಘಟನೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕಂಡುಬಂದಿದೆ. ಇಂತಹ ಕರಾಳದೊಂದಿಗೆ ಬ್ರೇಕ್ ಹಾಕಲು ಸಮಾಜದ ಅನಿಷ್ಟ ಪದ್ಧತಿಗೆ ತಿಲಾಂಜಲಿ ಹಾಡಲು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಮತ್ತು ಮುದ್ದೇಬಿಹಾಳದಲ್ಲಿ ಬೆಳಕಿಗೆ ಬಂದಿರುವ ಪ್ರಕರಣದ ಅಮೂಲಾಗ್ರ ತನಿಖೆ ನಡೆಸಲು ಇದನ್ನ ಸಿಐಡಿಗೆ ಒಪ್ಪಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುತ್ತದೆ ಎಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಹೇಳಿದರು. ಬುಧವಾರ ಹುಲ್ಲೂರು ಗ್ರಾಮದಲ್ಲಿರುವ ಸದ್ಯ ಸೇವೆಯಿಂದ ಅಮಾನತುಗೊಂಡ ನ್ಯಾಯಾಂಗದ ವಶದಲ್ಲಿರುವ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ನರ್ಸಿಂಗ್ ಅಧಿಕಾರಿಣಿ ಸಾವಿತ್ರಿ ಭಜಂತ್ರಿ ಅವರ ಮನೆಗೆ ಭೇಟಿ ನೀಡಿ ಮನೆಯ ಮೇಲೆ ಸಿಕ್ಕ ವೈದ್ಯಕೀಯ ಸಾಮಗ್ರಿಗಳ ಪರಿಶೀಲನೆಯ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಸ್ತ್ರೀ ಸಮಾನತೆಗೆ ಹೋರಾಟ ಮಾಡಿರುವ ಬಸವಣ್ಣನ ಈ ನಾಡಿನಲ್ಲಿ ಭ್ರೂಣ ಹತ್ಯೆಯಂತ ಕರಾಳದಂತೆ ನಡೆಸುತ್ತಿರುವುದು ತಲೆ ತಗ್ಗಿಸುವಂತದ್ದು. ಮುದ್ದೇಬಿಹಾಳದಲ್ಲಿ ವರದಿಯಾದ ಪ್ರಕರಣ ಕುರಿತು ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗಿದ್ದು, ಈ ಕುರಿತು ವರದಿ ತರಿಸಿಕೊಳ್ಳುವಂತೆ ಆಯೋಗದ ಆಯುಕ್ತರಿಗೆ ಪತ್ರ ಬರೆದು ಸೂಚಿಸುತ್ತೇನೆ. ಅಧಿಕಾರಿಗಳಿಗೆ ವರದಿ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಲಾಗುತ್ತದೆ ಎಂದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬೇಕಾದಂತಹ ಉಚಿತ ಪೂರೈಕೆಯ ವಸ್ತುಗಳು ನರ್ಸ್ ಒಬ್ಬರ ಮನೆಯಲ್ಲಿ ಸಿಗುತ್ತಿರುವುದು ಆಘಾತಕಾರಿ ಬೆಳವಣಿಗೆ. ಈ ತರದ ಕೆಲಸ ಕಾರ್ಯಗಳಿಗೆ ತಿಲಾಂಜಲಿ ಹಾಕುವುದು ಅತ್ಯಂತ ಅವಶ್ಯಕತೆವಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸುವ ಕೆಲಸ ಆಗಬೇಕು. ಆಯೋಗದಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುತ್ತದೆ. ಮಂಡ್ಯ ಪ್ರಕರಣ ಈಗಾಗಲೇ ಸಿಐಡಿ ತನಿಖೆ ಪ್ರಗತಿಯಲ್ಲಿದೆ. ಅವರು ವರದಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿರುವ ಬೆನ್ನಲ್ಲೇ ಇಲ್ಲಿನ ಇಬ್ಬರು ನರ್ಸ್ಗಳು ಜೀವ ತೆಗೆಯುವ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಪರಸ್ಪರ ಸಮನ್ವಯತೆಯಿಂದ ಕೆಲಸ ಮಾಡಿದರೆ ಇಂಥ ಕಾನೂನು ಬಾಹಿರ ಅನಧಿಕೃತ ಗರ್ಭಪಾತ, ಭ್ರೂಣ ಹತ್ಯೆ ತಡೆಗಟ್ಟಬಹುದು. ಈಗಿನ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದರೆ ನಡೆಯುತ್ತದೆ ಎನ್ನುವ ಮನೋಭಾವ ಬಂದಿದ್ದು, ಇದಕ್ಕೆ ನಿಯಂತ್ರಣ ಹಾಕಬೇಕಾದ ಅನಿವಾರ್ಯತೆ ಇದೆ. ಸಂಬಂಧಪಟ್ಟವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಹೇಳದಲ್ಲ, ಈಗಾಗಲೇ ಕಳೆದ ಜನವರಿ 9ನೇ ತಾರೀಕಂದು ನಮ್ಮ ಮಕ್ಕಳ ರಕ್ಷಣಾ ವ್ಯವಸ್ಥೆ ಕುರಿತು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹೇಳಿದ್ದೆ. ನನಗೆ ಮತ್ತು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಂತ ಗೌರವಾನ್ವಿತ ಸಂತೋಷ್ ಕುಂದೂರ್ ಸರ್ ಅವರಿಗೂ ಕೂಡ ಅವರಿಗೆ ಅನಾಮಿಕ ಕರೆ ಬಂದಿತ್ತು. ನಮಗೂ ಕೂಡ ಗೌಪ್ಯ ಮಾಹಿತಿ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಜಿಲ್ಲೆಯಲ್ಲಿ 162 PCPNDT ಆ್ಯಕ್ಟ್ ಪ್ರಕಾರ ನೋಂದಣಿ ಮಾಡಿಕೊಂಡು ರೇಡಿಯಾಲಜಿ ಸೆಂಟರ್ಸ್ಗಳು ನಡೆಸ್ತಾ ಇದ್ದಾರೆ. ನಾವು ಕೂಡ ಚೆಕ್ ಮಾಡಿದ್ವಿ. 34 ಸೆಂಟರ್ಸ್ಗಳಿಗೆ ನಾವು ನೋಟಿಸ್ ಕೊಟ್ಟಿದ್ವಿ ಅಂತಕ್ಕಂಥ ಮಾಹಿತಿ DHO ಕೊಟ್ಟಿದ್ರು. ಆದರೆ ನಾನು ಹೇಳಿದೆ ಆ ಸಂದರ್ಭದಲ್ಲಿ, ನೀವು ಬರೀ ನೋಟಿಸ್ ಕೊಟ್ಟು ಕೈ ತೊಳ್ಕೊಳ್ಳೋದಲ್ಲ, ಈ ಥರದ ಈ ವಿಜಯಪುರ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಪತ್ತೆ ನಡೀತಕ್ಕಂಥ ಗರ್ಭಪಾತದ ಎಲ್ಲ ಪ್ರಕರಣಗಳು ನಡೀತಾ ಇದ್ದಾವೆ. ನೀವು ಕೂಡಲೇ 4 ತಂಡಗಳು ರಚನೆ ಮಾಡಿಕೊಂಡು ಜಿಲ್ಲೆಯಲ್ಲಿ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಅದನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸ ನೀವು ಮುಂದಾಗಬೇಕಂತೇಳಿ ನಾನು ಹೇಳಿದ್ದೆ. ಎಲ್ಲರೂ ಕೂಡ ಎಲ್ಲ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಸಂಬಂಧಪಟ್ಟಂಥ PCPNDT ಅಧಿಕಾರಿಗಳು ಇದ್ದಾರೆ. ಅದಕ್ಕೆ ವಿಂಗ್ ಇದೆ. ಅದಕ್ಕೆ ಸಾಕಷ್ಟು ನಮ್ಮ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಮಂತ್ರಿಗಳು ಕೂಡ ಭಾಳ ಇಂಥ ವಿಷಯಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಕಷ್ಟು ಪ್ಲ್ಯಾನ್ಗಳು ಮಾಡಿಕೊಂಡಿದ್ದಾರೆ. ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಅದು ಕಾರ್ಯಾಚರಣೆ ಮಾಡಬೇಕು, ಕಾರ್ಯರೂಪದಲ್ಲಿ ಬರಬೇಕು, ಅವರು ಕೂಡ ಪರಿಣಾಮಕಾರಿ ಮಾಡಬೇಕು. ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ CID ಒಪ್ಪಿಸಿದ್ರೆ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಆ ವರದಿ ಕೂಡ ಮುನ್ನವೇ ಆಗ್ತದೆ ಅಂದ್ರೆ ಜನರಲ್ಲಿ ಭಯ ಇದೆ. ಈ ಥರದ ಘಟನೆಗಳು ರಾಜ್ಯದಲ್ಲಿ ಎಲ್ಲಾದರೂ ನಡೀತಾ ಇದ್ದಾರೆ, ನೀವು ವರದಿ ಕೊಡಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಂಡು ನಮ್ಮ ಮಾಹಿತಿ ಕೊಡಬೇಕಂತ ಈಗಾಗಲೇ ಹೇಳಿದ್ದೀವಿ. ಅದಾದಮೇಲೆ ಮಂಡ್ಯದ ಪ್ರಕರಣ ಈಗಾಗಲೇ CID ಅವರ ತನಿಖೆ ಹಂತದಲ್ಲಿದೆ. ಅವರು ಕೂಡ ವರದಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನನ್ನ ಪ್ರಕಾರ ಸರ್ಕಾರ ಇದನ್ನು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸಿ ಈ ಥರದ ಮನೆಯಲ್ಲಿ ಅವರು KPME ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ, ಇಬ್ಬರು ನರ್ಸ್ಗಳು ಈ ಥರ ಜೀವತೆಗೆ ಕೆಲಸ ಮಾಡ್ತಾರೆ ಅಂದ್ರೆ ಇದು ಕೂಡ ನಮ್ಮ ಪ್ರಕಾರ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿ ಇದು ಕೂಡ CID ತನಿಖೆಗೆ ಒಪ್ಪಿಸಬೇಕಂತೇಳಿ ನನ್ನೊಂದು ಸರ್ಕಾರಕ್ಕೆ ಕೋರಿಕೆ. ಸದ್ಯ 1000 ಗಂಡು ಮಕ್ಕಳಿಗೆ 945 ಹೆಣ್ಣು ಮಕ್ಕಳ ಲಿಂಗಾನುಪಾತ ಕುಸಿತ ಕಾಣುತ್ತಿದೆ. ಕೆಳಮಟ್ಟದಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರಿಗೆ ಯಾರು ಕಾನೂನು ಬಾಹಿರವಾಗಿ ಗರ್ಭಪಾತ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಿರುತ್ತದೆ. ಕೂಡಲೇ ಆರೋಗ್ಯ ಇಲಾಖೆಯವರು ಕೆಳ ಹಂತದವರಿಂದ ಅನಧಿಕೃತ ಗರ್ಭಪಾತದಲ್ಲಿ ಭ್ರೂಣ ಹತ್ಯೆಯಲ್ಲಿ ತೊಡಗಿದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಬೇಕು. ಆರೋಗ್ಯ ಇಲಾಖೆಯವರ ವೈಫಲ್ಯ ಇದರಲ್ಲಿ ಎದ್ದು ಕಾಣುತ್ತಿದ್ದು, ಈ ಬಗ್ಗೆ ಈಗಾಗಲೇ ಜಿಲ್ಲೆಯಲ್ಲಿ ಸಭೆ ನಡೆಸಿ ಎಚ್ಚರಿಕೆ ನೀಡಲಾಗಿದೆ. ಭ್ರೂಣ ಹತ್ಯೆ ಕಾನೂನು ಬಾಹಿರ ಗರ್ಭಪಾತ ತಡೆಗಟ್ಟಲು 4 ತಂಡ
ರಚಿಸಿ ತನಿಖೆ ನಡೆಸುವಂತೆ ಈಗಾಗಲೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಕಾರ್ಯಕರ್ತರದ್ದು ಏನು ಕೆಲಸ ಇರುತ್ತೆ ಅಂದರೆ ಅವ್ರದ್ದು ಪೌಷ್ಟಿಕ ಆಹಾರ ಕೊಡೋದು, ಆರೋಗ್ಯ ಕಾರ್ಯಕರ್ತೆಯರದು ಆಶಾ ಕಾರ್ಯಕರ್ತೆಯರದು ಅವ್ರ ಮೇಲುಸ್ತುವಾರಿ ಮಾಡೋ ಕಾರ್ಯ ಅವ್ರದ್ದು ಇರುತ್ತೆ. ಅವ್ರ ಅಬ್ಸರ್ವೇಷನಲ್ಲಿ ಅವ್ರು ಇರ್ತಾರೆ. ಇವ್ರು ಪೌಷ್ಟಿಕ ಆಹಾರ ಕೊಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ವಿಳಂಬ ಆದರೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು, ಯಾವ ಕಾರಣಕ್ಕಾಗಿ ನೀವು ಕೊಡ್ತಾ ಇಲ್ಲ ಅಂತೇಳಿ. ಬಟ್ ಪ್ಯೂರ್ಲಿ ಗರ್ಭಧಾರಣೆ ಆದಂಥ ತಾಯಿ ಕಾರ್ಡ್ ಕೊಡೋದಿರ್ಬೋದು, ಅವ್ರ ಮನೆ ಭೇಟಿ ಇರ್ಬೋದು, ಅವ್ರ ಆರೋಗ್ಯ ಸ್ಥಿತಿಗತಿ ಎಲ್ಲ ಅಧ್ಯಯನ ಮಾಡೋದು, ಅವರ ಮೇಲುಸ್ತುವಾರಿ ಮಾಡೋ ಕೆಲಸ ಆರೋಗ್ಯ ಇಲಾಖೆ ಅವ್ರದ್ದು. ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ ಮತ್ತು ಸಂಬಂಧಪಟ್ಟಂಥ PSC ಅಲ್ಲಿಂದ ಒಂದು ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿಂದ ನರ್ಸ್ಗಳು ಡ್ಯೂಟಿ ದಟ್ ಈಸ್ ಅವರ್ ಡ್ಯೂಟಿ. ಇದರಲ್ಲಿ ನಾನು THO ಅವ್ರಿಗೆ ಇಲ್ಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಸಂಬಂಧಪಟ್ಟಂಥ ಆಶಾ ಕಾರ್ಯಕರ್ತರವರಿಗೆ ನೀವು ಕಾರಣಕ್ಕೆ ನೋಟಿಸ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ತಾಲೂಕಿನಲ್ಲಿ ನಾನು DHO ಅವರಿಗೂ ನಿಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ತಮ್ಮ ಹಂತದಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳ ಮುಖಾಂತರ, ಸಮುದಾಯ ಆರೋಗ್ಯ ಅಧಿಕಾರಿಗಳ ಮುಖಾಂತರ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಬೇಕು. ಈ ಥರದ ಗರ್ಭಧಾರಣೆ ಸಂಬಂಧಪಟ್ಟಂಥ ಪ್ರಕರಣಗಳಿಗೆ ಕೂಡಲೇ ಅವರನ್ನು ಸಭೆ ಕರೆದು ಅವ್ರ ಮೇಲುಸ್ತುವಾರಿ ಮಾಡಬೇಕು, ಅವ್ರ ಅಬ್ಸರ್ವೇಷನಲ್ಲಿರಬೇಕು. ಈ ಥರದ ಪ್ರಕರಣಗಳು ಗಮನದಲ್ಲಿ ಇಟ್ಕೊಂಡು ರ್ಯಾಂಡಮ್ ಆಗಿ ಅವರು ತಪಾಸಣೆ ಮಾಡಿ ನಿಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಜಿಲ್ಲಾಧಿಕಾರಿಗಳು ಕೂಡ ನಾವು ಅವರ ಒಂದು ಕಾರ್ಯ ಮತ್ತು ದಕ್ಷತೆ ಪ್ರಾಮಾಣಿಕತೆಗೆ ನಾನು ಆಯೋಗದ ಪರವಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರ ಗಮನಕ್ಕೆ ಬಂದು ಕೂಡಲೇ ಅವರು ಕೂಡ ನಮ್ಮ ಅಧಿಕಾರಿಗಳು, ತಹಸೀಲ್ದಾರ್ ಅಂತ ಕವಿತಾ ಮೇಡಮ್ ಅವರು, ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದಂಥ ದೀಪಾಕ್ಷಿ ಜಾನಕಿ ಅವರು, THO ಅವರು ಎಲ್ಲರೂ ಸೇರಿ ಈ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಗೆ ನಮ್ಮ ಆಯೋಗ ಬಹಳ ಗಂಭೀರವಾಗಿ ತಗೊಂಡಿದೆ. ಈಗಾಗಲೇ ನಮ್ಮ ಆಯೋಗದಿಂದ ನಾವು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ಆಯುಕ್ತರಿಗೆ ನಾವು ಪತ್ರ ಬರಿತಾ ಇದ್ದೀವಿ. ಪತ್ರ ಬರೆದು ವರದಿ ಕೇಳ್ತೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಯಾವತ್ತೂ ವರದಿ ಬರುತ್ತೆ ನೋಡಿಕೊಂಡು ನಾವು ಮುಂದಿನ ಹೆಜ್ಜೆ ಇಡಲಿಕ್ಕೆ ನಾವು ಈಗಾಗಲೇ ನಾವು ಸ್ಥಳದಲ್ಲಿ ಅವರು ಮನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಆ ಸಂಬಂಧಪಟ್ಟಂಥ ಸರ್ಕಾರದ ಒಂದು ವಸ್ತುಗಳು ಉಚಿತವಾಗಿ ಅಂತ ಮೇಲೆ ಬರೆದಂಥ ವಸ್ತುಗಳು ಸಹ ಅವ್ರ ಮನೆಯಲ್ಲಿ ತರ್ತಾರೆ ಅಂದರೆ ಅದು ಬಹಳ ಒಂದು ಅಪರಾಧದ ಕೆಲಸ. ಈಗಾಗಲೇ ನಾನು THO ಅವರಿಂದ ಮಾಹಿತಿ ಪಡ್ಕೊಂಡಿದ್ದೀನಿ. PCPNDT ಆ್ಯಕ್ಟ್ 1994 ಆ್ಯಂಡ್ KPME ಆ್ಯಕ್ಟ್ 2007 ಪ್ರಕಾರ ಈಗಾಗಲೇ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅವರಿಗೆ ಈಗಾಗಲೇ JC ಆಗಿದ್ದಾರೆ. ಅವರು ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲಾ ಅಧಿಕಾರಿಗಳಂತೂ ಬಹಳಷ್ಟು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಏನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ ಅಂದರೆ, ಈ ಥರದ ಕೆಲಸ ಕಾರ್ಯಗಳಿಗೆ, ಸಮಾಜದ ಅನಿಷ್ಟ ಪದ್ಧತಿಗಳಿಗೆ ತಿಲಾಂಜಲಿ ಹಾಡಬೇಕಾದಂಥ ಅತ್ಯಂತ ಅವಶ್ಯಕತೆ ಇದೆ. ಕೂಡಲೇ ಸಂಬಂಧಪಟ್ಟಂಥ ಆರೋಪಿಗಳಿಗೆ ಅವರ ಒಂದು PCPNDT ಆ್ಯಕ್ಟ್ ಆ್ಯಂಡ್ KPME ಆ್ಯಕ್ಟ್ ಪ್ರಕಾರ, ಎರಡೂ ಆ್ಯಕ್ಟ್ ಅನುಸಾರ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸ ಶೀಘ್ರದಲ್ಲಿ ಆಗಬೇಕು. ಆಯೋಗವು ಕೂಡ ಇದನ್ನು ಗಮನಿಸ್ತಾ ಇದೆ, ಇದನ್ನು ನೋಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಪ್ಪಿತಸ್ಥರಿಗೆ ಸರ್ಕಾರ ಮಟ್ಟದಲ್ಲಿ ನಾವು ಪತ್ರ ವ್ಯವಹಾರ ಮಾಡುವ ಮೂಲಕ, ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಸಂಬಂಧಪಟ್ಟಂತವ್ರ ಮೇಲೆ ಸೂಕ್ತ ಕ್ರಮ. ಮುದ್ದೇಬಿಹಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಸಾವಿತ್ರಿ ಭಜಂತ್ರಿ ಅವರು ಇಂಡಿ ತಾಲೂಕಿನ ಹಲಸಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿರುವ ಸಾವಿತ್ರಿ ಅರಕೇರಿ ಅವರೊಂದಿಗೆ ಸೇರಿಕೊಂಡು ಸೂಕ್ತ ಪ್ರಾಧಿಕಾರದ ಅನುಮತಿ ಇಲ್ಲದೆ ಹುಲ್ಲೂರಿನ ತನ್ನ ಮನೆಯಲ್ಲಿಯೇ ಕಾನೂನು ಬಾಹಿರವಾಗಿ ಗರ್ಭಪಾತ ಮಾಡುತ್ತಿದ್ದು, ಇವರ ವಿರುದ್ಧ IP ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಅವರು ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ 11ರಂದು ರಾತ್ರಿ ಪ್ರಕರಣವನ್ನ ದಾಖಲಿಸಿದ್ದರು. ಆರೋಪ ಸಾಬೀತಾದ ಹಿನ್ನೆಲೆ ಇಬ್ಬರು ನರ್ಸ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಅವರಿಬ್ಬರನ್ನ ಸದ್ಯ ನ್ಯಾಯಾಂಗದ ಬಂಧನದಲ್ಲಿ ಇಡಲಾಗಿದೆ. ಬುಧವಾರ ಜಿಲ್ಲಾಧಿಕಾರಿ ಸೂಚನೆಯ ಮೇರೆಗೆ ಇವರಿಬ್ಬರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದೀಪಾಕ್ಷಿ ಜಾನಕಿ, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ, CDPO ಶಿವಮೂರ್ತಿ ಕುಂಬಾರ್, ASI KS ಅಸ್ಕೀಕ್, ಹೆಡ್ ಕಾನ್ಸ್ಟೇಬಲ್ SG ಬನ್ನಟ್ಟಿ ಮತ್ತಿತರರು ಇದ್ದರು. ಇದಕ್ಕೂ ಮುನ್ನ ಭಜಂತ್ರಿಯವರ ಮನೆಯ ಮಾಳಿಗೆ ಮೇಲೆ ಇರಿಸಿದ್ದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬೇಕಿದ್ದ ಉಚಿತ ಪೂರೈಕೆಯ ವೈದ್ಯಕೀಯ ಸಾಮಗ್ರಿಗಳನ್ನು ಶಶಿಧರ್ ಅವರು ಪರಿಶೀಲನೆ ನಡೆಸಿದರು.